Okay, in the classification of costing in yesterday class, we have seen the classification based on time. Then it is historical and predetermined. Second classification is based on controllability, controllable cost, non-controllable cost. And next is avoidability, avoidable cost, unavoidable cost. Then fourth is classification based on nature. This is the important element of, important classification of cost. In this, material, labor and overhead are there. This is the fourth classification of cost. Total cost relating to material, total cost related to labor, total cost related to expense. The total of these three is called as total cost of production of a goods and services. And next classification I explained is that is the variability. Variability means changing condition. In the changing condition, there are three. One is fixed cost, second is variable cost, third is semi-variable cost. Fixed cost means this will not vary, this will not change. It remains fixed. You may increase the production, you decrease the production, you stop the production, but on the basis of the completion of period, you have to pay this cost. That is called as fixed cost. Okay, this fixed cost per unit increases if the production is less. If the production increases, automatically fixed cost per unit decreases. It is, I'm telling about the per unit. And variable cost per unit always fixed. Per unit always fixed, but in the total, it increases if the production increases, if it decreases if the production decreases. And semi-variable cost is the cost which remains fixed for a certain number of years or certain period. Afterwards, it increases to the next stage, and it is also defined as semi-variable cost will remain fixed for certain level of production. After completing certain level of production, it again jump to next level. And this cost is called as semi-variable cost. Even ಇಲ್ಲಿವರೆಗೆ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಯಾವ್ದು ಕೇಳಿದ್ರ, ನೀವು ಉತ್ಪಾದನೆ ಮಾಡ್ರಿ, ಮಾಡೋದಕ್ಕೆ ಬಿಡ್ರಿ, ಅವಧಿ ಆಧಾರ ಮೇಲೆ ಅದನ್ನ ಕೊಡಬೇಕಾಗ್ತತಿ. ಉತ್ಪಾದನೆ ಮಾಡಿನೂ ಬರ್ತೈತಿ, ಮಾಡದಕ್ಕೂ ಬರ್ತೈತಿ, ಭರಿಸಬೇಕಾಗ್ತತಿ. ಅಂತದಿತ್ತಂದ್ರೆ ಅದಕ್ಕೆ ನಾವ್ ಏನ್ ಕರಿತೀವಿ, ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಇನ್ನು ವೇರಿಯಬಲ್ ಕಾಸ್ಟ್ ಇದೆ ಯಾವ್ದಂತ ಕೇಳಿದ್ರ, ಉತ್ಪಾದನೆ ಮಾಡಿ ಬರ್ತೈತಿ, ಉತ್ಪಾದನೆ ಮಾಡೋದಕ್ಕೆ ಬರುಲ್ಲ. ಮ್ಯಾಲಿಂದ ಉತ್ಪಾದನೆಗೆ ಸಂಬಂಧ ಇಲ್ಲ, ಅವಧಿ ಆಧಾರ ಮೇಲೆ ಕೊಡ್ತೀರಿ, ಅದು ಫಿಕ್ಸ್ಡ್ ಆಗ್ತದೆ. ಇನ್ನು ಉತ್ಪಾದನೆ ಆಧಾರ ಮೇಲೆ ಬರೋದು ವೇರಿಯಬಲ್ ಕಾಸ್ಟ್. ಇನ್ನು ಸೆಮಿ ವೇರಿಯಬಲ್ ಅಂದ್ರೆ ಯಾವ್ಕಿದ್ರ, ಕೆಲವೊಂದು ಅವಧಿಯವರೆಗೆ ಫಿಕ್ಸ್ ಉಳಿತೈತಿ, ಅಟ್ ದಾಟಿತಂದ್ರೆ ನಮ್ಗೆ ನೆಕ್ಸ್ಟ್ ಏನಾಗ್ತತಿ, ಜಂಪ್ ಆಗ್ತತಿ. ಈಗ ಜಂಪ್ ಆಗ್ತತಿ. ಅದ್ಯಾವ್ದಂದ್ರ ಸೆಮಿ ವೇರಿಯಬಲ್. ಈಗ ತಿಳ್ಕೊಳ್ರಿ, ಯಾವ್ದೋ ಒಂದು ಲೀಸ್ ಮಾಡ್ಕೊಂಡಿರ್ತೀವಿ, ಒಪ್ಪಂದ ಮಾಡ್ಕೊಂಡಿರ್ತೇವೆ, ಪ್ರತಿ ವರ್ಷ 10,000 ರೂಪಾಯಿ ಬಾಡಿಗೆ ಕೊಡ್ತೇವಿ. ಎಷ್ಟು ವರ್ಷ ಅಂದ್ರೆ 5 ವರ್ಷ. 5 ವರ್ಷಕ್ಕ ಪ್ರತಿ ವರ್ಷ ನೀವು 10,000 ರೂಪಾಯಿ ಕೊಡ್ಬೋದು ಹೋಗ್ತೇವೆ. ಇದು ಫಿಕ್ಸ್ ಇರ್ತೈತಿ. 5 ವರ್ಷ ಆದ್ಮೇಲೆ ಮತ್ ನೀವು ಹೊಸ ಒಪ್ಪಂದ ಮಾಡ್ತೀರಿ, ಅವ್ ಜಂಪ್ ಆಗ್ತೈತಿ. ಅವೇನಂತ 7,000 ರೂಪಾಯಿ ಮಾಡ್ತಾ. 5,000ನ 5 ವರ್ಷದಾಗ ಆಯ್ತು. 5 ವರ್ಷ ಅಂತ ನಮ್ಗೆ ಏನ್ ಮಾಡ್ಬೇಕು, 7,000 ರೂಪಾಯಿ ಕೊಡ್ಬೇಕಂತ ಹೇಳ್ತಾ. 5,000 7,000 ಆಯ್ತು. ಇವಾಗ 5 ವರ್ಷ ಅಂತ ಈ ರೀತಿ ಕೆಲವೊಂದು ಅವಧಿಯವರಿಗೆ ಫಿಕ್ಸ್ ಇರ್ತೈತಿ. ಆ ಅವಧಿ ಮುಗಿತ ಮತ್ತೆ ಬದಲಾವಣೆ ಆಗ್ತೈತಿ, ಅದು ಸೆಮಿ ವೇರಿಯಬಲ್. ಅದನ್ನ ಮತ್ತೊಂದು ಅಪ್ಲೈ ಮಾಡ್ತೀವಿ, ಪ್ರೊಡಕ್ಷನ್, ಲೆವೆಲ್ ಆಫ್ ಪ್ರೊಡಕ್ಷನ್, ಕೆಪಾಸಿಟಿ. ಈಗ ತಿಳ್ಕೊಡ್ರಿ, ನೀವು ಒಂದು ಲೆವೆಲ್ ಆಫ್ ಕೆಪಾಸಿಟಿ ಇರ್ತೀರಿ, ಆ ಲೆವೆಲ್ದಾಗ ಒಂದು ಲೆವೆಲ್ ಖರ್ಚು ಬರ್ತದೆ. ಆ ಲೆವೆಲ್ ದಾಟಿ ಎರಡನೇ ಲೆವೆಲ್ಗೆ ಹೋದ್ರಿ ಅಂದ್ರೆ ಮತ್ತೇನಾಗ್ತದೆ, ಚೇಂಜ್ ಆಗ್ತದೆ. ಯಾವ ರೀತಿ ಅಂತ ಕೇಳಿದ್ರ, ಈಗ ತಿಳ್ಕೊಡ್ರಿ, ನೀವು ಒಂದ ಬಸ್ ಓಡ್ಸಾಕತ್ತೀರಿ ಅಂದ್ರ ಒಂದ್ ಬಸ್ಸಿಗೆ ಇಂತಿಷ್ಟು ಬರ್ತದೆ ಅಂದ್ರ ಅದು ಖರ್ಚು ಏನಂತೈತಿ, ಫಿಕ್ಸ್ ಇರ್ತೈತಿ. ಇನ್ನು ಬಸ್ 2 ಮಾಡ್ರಿ ಅಂದ್ರ
ಅವಾಗ ಏನಾಗ್ತೈತಿ ಅಂತ ಕೇಳಿದ್ರೆ ಅದು ಡಬಲ್ ಆಗ್ತತಿ. ಟೀಟ ಈಗ ತಿಳ್ಕೊಳ್ರಿ, ಒಂದ ಯೂನಿಟ್ ಇತ್ತು ಪ್ರೊಡಕ್ಷನ್ ಮಾಡಾಕತ್ರಿ, ಅದ್ರ ಕೆಪಾಸಿಟಿ 10,000 ಇತ್ತು. 10,000 ಪ್ರೊಡ್ಯೂಸ್ ಮಾಡ್ತಕ್ಕಂತ ಕೆಪಾಸಿಟಿ ಇತ್ತಂದ್ರೆ ಪ್ಲಾಂಟ್ ಇತ್ತಂದ್ರ 10,000 ಆಗುವವರೆಗೆ ನಿಮ್ದು ಏನಾಗ್ತದೆ ಫಿಕ್ಸ್ ಇರ್ತೈತಿ. 10,000 ದಾಟ್ ನೀವು 15,000 ಪ್ರೊಡಕ್ಷನ್ ಮಾಡಕ್ ಬೇಕಾಯ್ತಂದ್ರೆ ಅವಾಗ ಎಕ್ಸ್ಪಾನ್ಷನ್ ಮಾಡ್ಬೇಕಾಗ್ತತಿ, ಬದಲಾವಣೆ ಮಾಡ್ಬೇಕಾಗತ್ತೆ, ಅವಾಗ ಚೇಂಜ್ ಆಗ್ತತಿ ಕಾಸ್ಟ್. ಅದಕ್ಕೆ ನಾವ್ ಏನ್ ಕರಿತೀವಿ ಸೆಮಿ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಇದನ್ನ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ಈಗ ನಾ ಇವತ್ತು ರಿವೈಂಡ್ ಮಾಡಿ. ಆಯ್ತಾ? ಎಷ್ಟನೇದು? 5ನೇ ಟೈಪ್ ಆಫ್ ಕ್ಲಾಸಿಫಿಕೇಶನ್. Then 6th type of classification is related with association with the product. The cost associated with the product or cost not associated with the product. It is classified as product cost, period cost. What is product cost and what is period cost? Product cost is the cost which we incur in connection with the production of a product or service. If the cost is in connection with the production of a product or service, then cost is called as product cost. Then what is period cost? Period cost is the cost which is not relating to the product. It is incurred or paid based on the completion of the period. Time based. That is called as period cost. After completing certain period, you have to pay that cost. That is called as period cost. Product cost is if you produce the product, you have to pay the cost. If you produce the product, you have to pay the cost or you have to incur the cost. That is called as product cost. And period cost is the cost after completion or passage of time. That is called as period cost. ಯಾವುದು? ಪ್ರಾಡಕ್ಟ್ ಕಾಸ್ಟ್ ಅಂದ್ರೆ ಯಾವುದು? ವಸ್ತುವಿಗೆ ಸಂಬಂಧಪಟ್ಟದ್ದು, ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟದ್ದು. ವಸ್ತುವನ್ನ ಉತ್ಪಾದನೆ ಮಾಡಿ ಬರ್ತೈತಿ ಇಲ್ಲಕ್ಕ ಇಲ್ಲ. ಈಗ ತಿಳ್ಕೊಳ್ರಿ, ಪ್ರಾಡಕ್ಟ್ ಕಾಸ್ಟ್ ಅಂದ್ರೆ ರಾ ಮಟೀರಿಯಲ್. ವಸ್ತು ತಯಾರು ಮಾಡ್ಬೇಕಾದ್ರೆ ರಾ ಮಟೀರಿಯಲ್ ಬೇಕು. ರಾ ಮಟೀರಿಯಲ್ ವಸ್ತು ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನದು ರಾ ಮಟೀರಿಯಲ್ ಯಾವ್ದು ಅಂತ ಕೇಳಿದ್ರ ಪ್ರಾಡಕ್ಟ್ ಕಾಸ್ಟ್. ಹೌದಾ? ಇನ್ ಲೇಬರ್, ಕಾರ್ಮಿಕರು ಬೇಕಾಗ್ತಾರೆ ವಸ್ತು ತಯಾರು ಮಾಡ್ಬೇಕಾದ್ರೆ, ಅದು ಡೈರೆಕ್ಟ್ ಲೇಬರ್, ಪ್ರಾಡಕ್ಟ್ ಕಾಸ್ಟ್. ಅದ ನೀವು ಯಾವ್ದಂತ ಕೇಳಿದ್ರ ಅಕೌಂಟೆಂಟ್ ಸ್ಯಾಲ್ರಿ ನೀವು ಉತ್ಪಾದನೆ ಮಾಡ್ರಿ, ಮಾಡಿದ್ರಕ್ಕೆ ಇರ್ರಿ, ತಿಂಗಳ ಮುಗಿದ ನಂತರ ಅವ್ನು ಪಗಾರ ಕೊಡಬೇಕು. ಅದ್ಯಾವುದು? ಪೀರಿಯಡ್ ಕಾಸ್ಟ್. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಗಳು ಏನ್ ಬರ್ತಾವೆಲ್ಲ ಪೀರಿಯಡ್ ಕಾಸ್ಟ್. ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧ ಬರ್ತಾವೆಲ್ಲವ ಪ್ರಾಡಕ್ಟ್ ಕಾಸ್ಟ್. ಇದನ್ನ ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಮ್ಗೆ ನೇರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಾಡಕ್ಟ್ ಕಾಸ್ಟ್ ಅಂದ್ರೆ ವೇರಿಯಬಲ್ ಕಾಸ್ಟ್. ಪ್ರಾಡಕ್ಟ್ ಕಾಸ್ಟ್ ಇಸ್ ಎ ವೇರಿಯಬಲ್ ಕಾಸ್ಟ್. ಪೀರಿಯಡ್ ಕಾಸ್ಟ್ ಇಸ್ ಎ ಫಿಕ್ಸ್ಡ್ ಕಾಸ್ಟ್. ಸರಿಯಾಗಿ ನೆನಪಿಟ್ಕೊಳ್ಳಿ, ಇಲ್ಲೇ ಆಜು ಬಾಜುನೇ ಇದಾವೆ. ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಯಾವುದು? ಪೀರಿಯಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದ್ರೆ ಯಾವುದು? ಪ್ರಾಡಕ್ಟ್ ಕಾಸ್ಟ್. ಪ್ರಾಡಕ್ಟ್ ಕಾಸ್ಟ್ ಅಂಡ್ ಪೀರಿಯಡ್ ಕಾಸ್ಟ್. Product cost is paid or incurred on the basis of production of goods and services. Period cost is the cost incurred on the basis of passage of time or completion of time. Okay, that is called as period cost and product cost. And this is the 6th type of classification. And 7th type of classification is, that is degree of traceability to the product. Degree of traceability to the product. If you consider the trace on the product, we classify the cost into two categories. One is direct cost, another is indirect cost. Direct cost, indirect cost. What is direct cost and what is indirect cost? Direct cost is the cost which is directly connected with the production of goods and services. Direct cost is the cost which is directly connected with the conversion of raw material into finished product, or which is directly related with the product. If the cost is directly connected with the product, that cost is called as direct cost.
And if the cost is not directly connected with the product, it is the cost on direct cost. If the cost on direct cost, that is called as indirect cost. Cost on cost is called as indirect cost. Direct cost is the cost on the product or service, which is directly connected with the product. Remember this. It is very important one in your cost accounting. What is direct cost? What is indirect cost? Direct cost ಅಂದ್ರೆ ಯಾವುದು? ನೇರ ವೆಚ್ಚ, ಪೂರಕ ವೆಚ್ಚ ಅಂತ ಕರಿತೀವಿ. ನೇರ ಅಂತ ಕೇಳಿದ್ರೆ ವಸ್ತುವಿನ ಉತ್ಪಾದನೆ ಅಥವಾ ಸೇವೆಗೆ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಂತರ ಪೂರಕ ಅಂದ್ರೆ ಅದಕ್ಕೆ ಸಹಾಯವಾಗೋದು. ಯಾವ್ದಕ್ಕಂದ್ರ ಡೈರೆಕ್ಟ್ ಕಾಸ್ಟ್ ಇನ್ ಮೇಲೆ ಬರೋದು ಇಂಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ ಗೆ ಸಂಬಂಧಪಟ್ಟದ್ದು ಕಾಸ್ಟ್ ಬರ್ತಂದ್ರೆ ಇಂಡೈರೆಕ್ಟ್ ಕಾಸ್ಟ್. ಇದನ್ನ ನೀವು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಡೈರೆಕ್ಟ್ ಕಾಸ್ಟ್ ಅಂದ್ರೆ ಯಾವ್ದು ಕೇಳಿದ್ರ the direct cost is the cost which we can identify the cost with the product. If it is possible to identify that cost with the product, that is called as direct cost. And what is indirect cost? The indirect cost is the cost which we cannot identify with the product, and it is the cost incurred to assist the direct cost. That is called as indirect cost. Indirect cost ಅಂದ್ರೆ ಯಾವ್ದು ಕೇಳಿದ್ರ ವಸ್ತುವಿಗೆ ನೇರವಾಗಿ ಸಂಬಂಧಪಟ್ಟದ್ದು. ಅದನ್ನ ನಾವು ಆ ವಸ್ತುವಿನ ಸಂಗಡ ಗುರುತ ಹಚ್ಚಲಿಕ್ಕೆ ಸಾಧ್ಯ ಇರಬೇಕು. ಅದಕ್ಕೆ ನಾವು ಏನ್ ಕರಿತೀವಿ? ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಯಾವ್ದಂತ ಡೈರೆಕ್ಟ್ ಕಾಸ್ಟ್? ಈಗ ನೀವು ಶುಗರ್ ತಗೊಂಡ್ರಂದ್ರ ಶುಗರ್ದಲ್ಲಿ ನೀವು ಶುಗರ್ ಕೇನ್ ಅಂಶ ಐತೆ ಅಂತ ಹೇಳ್ತೀರಿ. ಆಯ್ತಾ? ಶುಗರ್ ಕೇನ್ ತಗೊಂಡ್ರೆ ಶುಗರ್ದಲ್ಲಿ ಶುಗರ್ ಕೇನ್ ಅಂಶ ಐತಿ ಅಂದ್ರೆ ಕಚ್ಚಾ ವಸ್ತು ಯಾವ್ದ? ರಾ ಮಟೀರಿಯಲ್. ರಾ ಮಟೀರಿಯಲ್ ಏನಾಗ್ತತಿ? ಡೈರೆಕ್ಟ್ ಕಾಸ್ಟ್ ಆಗ್ತತಿ, ಡೈರೆಕ್ಟ್ ಆಗಿ ಬರ್ತತಿ. ಇನ್ನ ಈಗ ಇನ್ನೊಂದ್ ಯಾವ್ದು ಕೇಳಿದ್ರ, ಈಗ ಫರ್ನಿಚರ್ ತಗೊಂಡ್ರೆ ಅಂತ ತಿಳ್ಕೊಡ್ರಿ. ಒಂದು ಕುರ್ಚಿ ತಗೊಂಡ್ರಂದ್ರ ರಾ ಮಟೀರಿಯಲ್ ಯಾವ್ದು ಇರ್ತೈತೆ? ಯಾವ್ದು? ಕಟ್ಟಿಗೆ ತಗೊಂಡಿರ್ತೈತಿ. ಕಟ್ಟಿಗೆಯಲ್ಲಿ ಇರ್ತೈತೆ. ಆ ಕಟ್ಟಿಗೆ ಏನೋ ರಾ ಮಟೀರಿಯಲ್ ಅಂತ ಕರಿತಾರೆ. ಕಟ್ಟಿಗೆ ಖರ್ಚು ಏನ್ ಬರ್ತೈತೆ ಅದು ಡೈರೆಕ್ಟ್ ಆಗ್ತದೆ. ಕುರ್ಚೆಕ ಕಟ್ಟಿಗೆ ಡೈರೆಕ್ಟಾ, ಶುಗರ್ ಕೇನ್ ಡೈರೆಕ್ಟಾ, ಆಮೇಲೆ ನಿಮ್ಮ ಪೆನ್ನಿಗೆ ಪ್ಲಾಸ್ಟಿಕ್ ಏನ್ ಇರ್ತದೆ ಅದು ಡೈರೆಕ್ಟಾ. ಈ ರೀತಿಯಾಗಿ ನೇರವಾಗಿ ವಸ್ತುವಿನ ಉತ್ಪಾದನೆಗೆ ಅಥವಾ ಸೇವೆಯನ್ನು ಒದಗಿಸ್ಲಿಕ್ಕೆ ನಾವು ಭರಿಸ್ತಕ್ಕಂಥ ವೆಚ್ಚಕ್ಕ ಡೈರೆಕ್ಟ್ ಅಥವಾ ನೇರ ವೆಚ್ಚ ಅಂತ ಕರಿತೀವಿ. ಅದನ್ನ ನಾವು ಗುರುತ ಹಚ್ಲಿಕ್ಕೆ ಬರಬೇಕು. ಅದೇ ರೀತಿ ಡೈರೆಕ್ಟ್ ಲೇಬರ್ ಬರ್ತತಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಬರ್ತತಿ. ನೇರ ವೆಚ್ಚದಲ್ಲಿ ಅದಾಗ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತು ಮಾಡ್ಲಿಕ್ಕೆ ಕಾರ್ಮಿಕ ಶ್ರಮ ಪಟ್ಟಿರ್ತಾನ. ಆ ಅಂತರ ಅದಕ್ಕ ಇನ್ನಿತರ ವೆಚ್ಚಗಳು ಬಂದಿರ್ತಾವ. ಪಾಲಿಸಿಂಗ್ ಅವು ಇವು ಬರ್ತಾವ. ಅವಕ್ಕೆ ಏನ್ ಕರಿತೀವಿ? ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಯಾವುದನ್ನ ವಸ್ತುವಿನಲ್ಲಿ ನಾವು ಗುರುತು ಹಚ್ಲಿಕ್ಕೆ ಸಾಧ್ಯತೆ ಅದು ಡೈರೆಕ್ಟ್ ಕಾಸ್ಟ್. ಇನ್ನು ಯಾವ್ದನ್ನ ಗುರುತ ಹಚ್ಲಿಕ್ಕೆ ಸಾಧ್ಯ ಇಲ್ಲ ಅದು ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಯಾವ್ದು ಕೇಳಿದ್ರ ಈಗ ಮಷಿನ್ಗೆ ಗ್ರೀಸ್ ಹಾಕಿರ್ತಾರಿ, ಅದು ರಾ ಮಟೀರಿಯಲ್. ಮಷಿನ್ಗೆ ಡಿಸೈಲ್ ಹಾಕಿರ್ತಾರಿ, ಅದು ರಾ ಮಟೀರಿಯಲ್. ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಮಷಿನ್ ಚಾಲೂ ಮಾಡಿರ್ತೀರಿ, ಮಷಿನ್ ಚಾಲೂ ಮಾಡಿ ಅದಕ್ಕೆ ಡಿಸೈಲ್ ಗ್ರೀಸ್ ಹಾಕಿರ್ತಾರಿ. ಆ ಡಿಸೈಲ್ ಗ್ರೀಸ್ ಅನ್ನು ಮಟೀರಿಯಲ್. ಆ ನಂತರ ಶುಗರ್ ಕೇನು ರಾ ಮಟೀರಿಯಲ್. ಈ ಶುಗರ್ ಕೇನ್ ಏನಾಗ್ತೈತಿ ಅಂದ್ರೆ ಡೈರೆಕ್ಟ್ ಆಗ್ತೈತಿ. ಯಾಕಂದ್ರೆ ನೀವು ಸಕ್ರಿ ಒಳಗೆ ಇರ್ತೈತೆ. ಅದ ಸಕ್ರಿ ಒಳಗ ಡಿಸೈಲ ಮತ್ತು ಗ್ರೀಸ್ ಇರುದಿಲ್ಲ. ಅದಕ್ಕೆ ಏನಾಗ್ತೈತಿ? ಅದು ಇಂಡೈರೆಕ್ಟ್. ಅದನ್ನ ಗುರುತ ಹಚ್ಲಿಕ್ಕೆ ಬರುದಿಲ್ಲ. ಅದು ಸಹಾಯ ಮಾಡ್ತೈತಿ ವಸ್ತು ಉತ್ಪಾದನೆ ಆಗ್ಲಿಕ್ಕೆ. ಅದೇ ರೀತಿ ಇಂಡೈರೆಕ್ಟ್ ಯಾವ್ದಂತ ಕೇಳಿದ್ರ ಕಾರ್ಮಿಕ ಕೆಲಸ ಮಾಡಿರ್ತಾನ, ಕಾರ್ಮಿಕ ಕಬ್ಬು ತರ್ತಾನ ಅಥವಾ ಕಾರ್ಮಿಕ ಕಬ್ಬನ್ನು ಎತ್ ಹಾಕಿರ್ತಾನ, ಕಾರ್ಮಿಕ ಉತ್ಪಾದನೆಯಲ್ಲಿ ಕೈ ಜೋಡಿಸಿರ್ತಾನ. ಅವನ್ ಮ್ಯಾಲ ಇರ್ತಕ್ಕಂಥ ಸೂಪರ್ವೈಸರ್ ಏನು ಕೈ ಹಚ್ಚಿರುದಿಲ್ಲ. ಆ ಸೂಪರ್ವೈಸರ್ ಯಾರ ಮೇಲೆ ಇರ್ತಾರಂದ್ರ ಲೇಬರ್ ಮೇಲೆ ಇರ್ತಾರ. ಲೇಬರ್ ಮೇಲೆ ಇದ್ದಿರ್ತಕ್ಕಂಥ ಸೂಪರ್ವೈಸರ್ ಖರ್ಚ ಅದು ಇಂಡೈರೆಕ್ಟ್. ಇನ್ನ ಈ ಲೇಬರ್ ಏನ್ ಮಾಡ್ತಾರ, ಪ್ರೊಡಕ್ಷನ್ ಹೆಂಗ್ ನಡೆದೈತಿ ಇದ್ರ ಮೇಲೆ ಮತ್ತೆ ಯಾರು ಬರ್ತಾರ? ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್.
ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಬರ್ತಾರಲ್ಲ ಅವ್ರು ಏನಂತ ಕೇಳಿದ್ರೆ ಅಡ್ವೈಸರಿ ಹೆಲ್ಪರ್ಸ್, ಅದಕ್ಕ ಅವ್ರದ್ದೆಲ್ಲ ಇಂಡೈರೆಕ್ಟ್. ಅದಕ್ಕ ಯಾವುದನ್ನ ನಾವು ಗುರುತ ಹಚ್ಲಿಕ್ಕೆ ಸಾಧ್ಯ ಐತಿ ಅದು ಡೈರೆಕ್ಟ್, ಯಾವುದನ್ನ ಗುರುತ ಹಚ್ಲಿಕ್ಕೆ ಸಾಧ್ಯ ಇಲ್ಲ ಅದು ಇಂಡೈರೆಕ್ಟ್. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬರ್ತದ. ಇನ್ನಿದ್ರಲ್ಲಿ ಡೈರೆಕ್ಟ್ ಅಲ್ಲಿ 2-3 ಬರ್ತಾವ, ಇಂಡೈರೆಕ್ಟ್ ನಲ್ಲಿ 3 ಬರ್ತಾವ. ಯಾವ್ದಂತ ಕೇಳಿದ್ರ ಇಲ್ಲೇ ಅದ್ರ ತಲೆ ಮೇಲೆ ಇಲ್ಲೇ ಇದಾವ, ಇಲ್ಲಿದಾವ ನೋಡಿ. ಮಟೀರಿಯಲ್, ಲೇಬರ್, ಓವರ್ ಹೆಡ್ ಬದಲು ನಿನ್ನ ಎಕ್ಸ್ಪೆನ್ಸ್ ಅಂತ ತಗೋರಿ ಅಂತ ಹೇಳಿ ನಿಮಗೆ. ಟೀಕ ಇದನ್ನ ನಾವು ಎಕ್ಸ್ಪೆನ್ಸ್ ಅಂತ ತಗೊಂಡಿವಂದ್ರ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸ್. ಇನ್ನ ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 3 ರೀತಿ ಬರ್ತಾವ. ಇವು ಸರಿಯಾಗಿ ನಾವು ಕ್ಲಾಸಿಫೈ ಮಾಡ್ಬೇಕು. ಟೀಕ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇವನು ಹೊಡಿತೀವಿ. ಇದು ಮತ್ ನಾ ಇನ್ನೊಂದು ಚಾರ್ಟ್ ಹಾಕಿ ಮುಂದಿನ ಟೇಬಲ್ದಾಗ ತೋರಿಸ್ತೀನಿ ನಿಮಗೆ. ಟೀಕ ಇದಕ್ಕೇನ್ ಕರಿತೀವಿ ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು. Direct cost is the cost which is directly connected with the product or a service and which we can identify with the product. That is called as direct cost. Direct cost. And indirect cost is the cost which is not directly connected with the product. It will help or assist the direct cost. This is the cost incurred to assist or help the direct cost. Therefore, it is called as indirect cost is cost on the direct cost. Remember this point. Indirect cost is the cost on the direct cost. ಆ ಖರ್ಚಿನ ಮೇಲೆ ಖರ್ಚು ಬರುತ್ತೆ ಡೈರೆಕ್ಟ್ ಕಾಸ್ಟ್. ಈಗ ಕಬ್ಬು ನುರಿಸ್ಬೇಕಾಗೈತಿ, ಕಬ್ಬನ್ನು ನುರಿಸ್ಬೇಕಾದ್ರೆ ಅದ್ರ ಮೇಲೆ ಯಾವ್ದು ಬೇಕಂತ ಕೇಳಿದ್ರೆ ಮಷೀನ್ ಚಾಲು ಮಾಡಕ್ ಡೀಸೆಲ್ ಬೇಕು, ಅದಕ್ಕೆ ಅದ್ರ ಮೇಲೆ ಬರ್ತೈತಿ. ಅದಕ್ಕೆ ಪೂರಕವಾಗಿ ಕಬ್ಬು ಸರಿಯಾಗಿ ಮುಂದೆ ಹೋಗ್ಬೇಕಾದ್ರೆ ಮಷೀನ್ ವರ್ಕ್ ಮಾಡ್ಬೇಕು, ಮಷೀನ್ ವರ್ಕ್ ಮಾಡ್ಬೇಕಾದ್ರೆ ಏನ್ ಬೇಕು, ಡೀಸೆಲ್ ಬೇಕು. ಹೌದಾ? ಇನ್ನ ಎರಡನೇದು ಯಾವ್ದು ಕೇಳಿದ್ರ ವರ್ಕರ್ ಸರಿಯಾಗಿ ಕೆಲಸ ಮಾಡೋದ ನೋಡಕ ಯಾರು ಬೇಕು, ಸೂಪರ್ವೈಸರ್ ಬೇಕು. ವರ್ಕರ್ ಕೆಲಸ ಮಾಡ್ಲಿಕ್ಕೆ ಉತ್ಪಾದನೆ ಹೇಗೆ ಮಾಡ್ಲಿಕ್ಕೆ ಬೇಕಾಗ್ತತಿ, ಆ ನಂತರ ಆ ವರ್ಕರ್ ಸರಿಯಾಗಿ ಕೆಲಸ ಮಾಡೋದು ನೋಡಕ ಸೂಪರ್ವೈಸರ್ ಬೇಕು. ಆ ಸೂಪರ್ವೈಸರ್ ಖರ್ಚು ಏನದು ಇಂಡೈರೆಕ್ಟ್. ಟೀಕ ಡೈರೆಕ್ಟ್, ಇಂಡೈರೆಕ್ಟ್. ದಿಸ್ ಇಸ್ ದಿ seventh type of classification. Seventh type of classification of cost. Next classification of cost is functional classification. Functional classification of cost means classifying the cost on the basis of the functions of the business concern. Functions of the business concern, we classify the function cost. Okay, in a business mainly there are 4 to 5 functions. One is production function, second is administrative function, third is selling function, distribution function, research and development functions. Okay, like this there are 5 to 6 functions we undertake in every business concern. Then the cost is classified on the basis of these functions. We arrange the cost. So what is manufacturing cost? Manufacturing cost is the cost connected with manufacturing the goods and services or producing the goods and services. Whatever expenses or cost we incur for the manufacture of goods and services, that is called as manufacturing cost. And second is administrative cost. Administrative cost is the cost incurred by the business concern to administrate the business concern, management and administration.
office and administration expenses. Okay, some cost we incur for the administration of the business concern, that is called as administration. And next function is sales. To sell the product in the market, you have to make publicity, you have to undertake the advertisement campaign, and then you have to promote the sales. Like that, you have to incur so many expenses in connection with the sale of product. Therefore, whatever expenses or cost we incur in connection with the sale, that is called as selling expense, selling cost. And next is distribution cost. What is distribution cost? Distribution cost is the cost of distributing the goods to the ultimate consumer. Once the goods are sold to the consumer, those goods have to be distributed or to be supplied to the consumer without any difficulty. Therefore, these goods are to be properly packed. Whatever goods we sell, those goods have to be properly packed. Then that should be loaded in the van and safely reach the customer's destination. So whatever expenses you incur from the stage of packing to the stage of reaching those goods to the consumer destination, that is called as distribution expense. Distribution expense means it starts with the packing. Whatever goods we sell, those goods are to be packed properly. After packing them, you have to arrange for loading. You have to arrange for loading. And whenever you arrange for loading, there must be a vehicle. For that vehicle, you require driver, you require diesel, you require maintenance charges. All those comes under the distribution. Or you may store in a proper place till the sale. That is called as warehouse charges, godown charges. And once the goods reaches the customer destination, you have to unload. Okay, all these expenses or cost comes under the distribution expense. Okay, and the next activity or next function of the organization is research. Research is the another function of the business concern. In your entrepreneurship, you studied the innovation. What is innovation? Innovation means finding the new. What is new? That new may be a new product, a new method of production, new area of business, new styles, new systems. That is called as the research means it is a systematic study of finding a new product, new method of production, new technique of production, new style of production, then the new market or the new area of sale. That all comes under research. Okay. To undertake this activity, whatever cost we incur, that is called as research cost, research function related cost. Then next is development. What is development? Whatever research you make, after completing the process of research, you invent a new thing or new method or new idea or new market. So whatever you invented, that is to be implemented properly. The proper implementation is called as development. Whatever expenses you incur for the implementation of the new research, that is called as development charges or development expenses. Okay, all those comes under development charges or development cost. Therefore, if you classify the cost based on functions, you may make total 6 classes or 6 types.
ನಾ ಜಾಗ ಇಲ್ಲ ಅಂತ ತಿಳ್ಕೊಂಡು 4 ಮಾಡಿದೀನಿ. ನೀವು ಎಷ್ಟು ಮಾಡ್ಬೋದು ಅಂತ ಕೇಳಿದ್ರೆ 6 ಮಾಡ್ಬೋದು. ಯಾವುದು ಫಂಕ್ಷನಲ್ ವೈಸ್ ಕ್ಲಾಸಿಫಿಕೇಶನ್ ಮಾಡಿದ್ರ 6 ಕ್ಲಾಸಿಫಿಕೇಶನ್ ಮಾಡ್ಬೋದು. ಒಂದನೇದು ಯಾವ್ದು ಕೇಳಿದ್ರ ಮ್ಯಾನುಫ್ಯಾಕ್ಚರಿಂಗ್, ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳು. ಉತ್ಪಾದನೆ ಒಂದು ಕಾರ್ಯ, ಆ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನೆಲ್ಲ ಸೇರಿಸಿ ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಉತ್ಪಾದನೆ ಅಂದ್ರೆ ಯಾವ್ದು ಕೇಳಿದ್ರೆ ಕಚ್ಚಾ ವಸ್ತು ಇರ್ಬೋದು, ಮಷಿನ್ ಎಕ್ಸ್ಪೆನ್ಸ್ ಇರ್ಬೋದು, ಲೇಬರ್ ಚಾರ್ಜಸ್ ಇರ್ಬೋದು. ಆ ಉತ್ಪಾದನೆ ನಡಿಬೇಕಾದ್ರೆ ಏನೋ ಕ್ರಿಯೆಗಳು ಬರ್ತಾವ, ಉತ್ಪಾದನೆ ಕ್ರಿಯೆಯಲ್ಲಿ ಬರ್ತಕ್ಕಂಥ ಎಲ್ಲ ವೆಚ್ಚಗಳನ್ನ ಸೇರಿಸಿ ನಾವ್ ಏನಂತ ಕರಿತೀವಿ, ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಒಂದನೇದು. ಇನ್ನು ಎರಡನೇದು ಯಾವ್ದಂದ್ರೆ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯಾವುದು? ಅಡ್ಮಿನಿಸ್ಟ್ರೇಷನ್ ಅಂತಂದ್ರ ನೀವು ಇಲ್ಲಿ ಬರ್ತಕ್ಕಂಥದ್ದು ಆಡಳಿತ ಅಂತ ಕರಿತೀವಿ. ಆಡಳಿತ ವೆಚ್ಚ. ಆಡಳಿತ ವೆಚ್ಚ ಅಂದ್ರೆ ಯಾವ ಕೇಳಿದ್ರ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಆಡಳಿತ ವೆಚ್ಚ ಅಂದ್ರೆ ಯಾವ ಕೇಳಿದ್ರ ಇಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಬರುವುದು, ಆಡಳಿತ ಕಚೇರಿ ಬರುವುದು, ಅಕೌಂಟ್ ಡಿಪಾರ್ಟ್ಮೆಂಟ್ ಬರುವುದು, ಆಫೀಸ್ ಡಿಪಾರ್ಟ್ಮೆಂಟ್ ಬರುವುದು. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತೀವಿ. ಕಚೇರಿ ಮತ್ತು ಆಡಳಿತ ವೆಚ್ಚ ಏನು ಬರ್ತತಿ ಅದು ಎಷ್ಟ. ಒಂದು ಸರಿಯಾದ ರೀತಿಯಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಡಳಿತ ಕಚೇರಿ ಮತ್ತು ಆಡಳಿತ ವೆಚ್ಚಗಳು ಯಾವ ಬರ್ತಾವು ಅವನ್ನೆಲ್ಲವನ್ನ ಸೇರಿಸಿ ನಾವ್ ಏನ್ ಮಾಡ್ತೀವಿ, ಆಡಳಿತ ವೆಚ್ಚ ಅಂತ ಕರಿತೀವಿ. ಈಗ ಇಲ್ಲಿ ಯಾವ ಬರ್ತಾವ ಅಂತ ಕೇಳಿದ್ರ ಅಕೌಂಟ್ ಸಂಬಂಧಪಟ್ಟಿದ್ ಬರ್ಬೋದು, ಜನರಲ್ ಆಫೀಸ್ ಬರ್ಬೋದು, ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯಾವ ಕೇಳಿದ್ರೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲಾ ಬರ್ತವೆ. ಇದು ಎರಡನೇದು ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇನ್ನು ಮೂರನೇ ಫಂಕ್ಷನ್ ಯಾವ್ದು ಕೇಳಿದ್ರ ಸೆಲ್ಲಿಂಗ್ ದಿ ಪ್ರಾಡಕ್ಟ್, ವಸ್ತುವಿನ ಮಾರಾಟ. ಮಾರಾಟ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ಬರ್ತತಿ. ಮಾರಾಟ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಾಗ್ತತಿ, ಮಾರಾಟ ಮಾಡ್ಬೇಕಾದ್ರ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಪಬ್ಲಿಸಿಟಿ ಅಂದ್ರೆ ಏನ್ ಮಾಡ್ಬೇಕು, ಜನರಿಗೆ ತಿಳುವಳಿಕೆ ಕೊಡ್ಬೇಕಾಗ್ತತಿ. ಆ ಅಂತರ ಕಮಿಷನ್ ಏಜೆಂಟ್ಗಳು ನೇಮಿಸ್ಬೇಕಾಗ್ತತಿ. ಸೆಲ್ಲಿಂಗ್ ಏಜೆಂಟ್ಗಳ ಸ್ಟ್ರೀಟ್ ದಾಗ ಇದು ಡೋರ್ ಟು ಡೋರ್ ಸೆಲ್ಲರ್ ತಗೋಬೇಕಾಗ್ತತಿ. ಆ ವಸ್ತುವಿನ ಮಾರಾಟ ಮಾಡ್ಲಿಕ್ಕೆ ಯಾವ ಖರ್ಚುಗಳು ಬರ್ತಾವ ಆ ಎಲ್ಲ ವೆಚ್ಚಗಳನ್ನು ಸೇರಿಸಿ ನಾವೇನ್ ಕರಿತೀವಿ, ಸೆಲ್ಲಿಂಗ್ ಕಾಸ್ಟ್ ಅಂತ ಕರಿತೀವಿ. ಸೆಲ್ಲಿಂಗ್ ಕಾಸ್ಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಮೂರನೇದು. ಇನ್ನ ನಾಲ್ಕನೇದು ಯಾವ್ದು ಕೇಳಿದ್ರ ಡಿಸ್ಟ್ರಿಬ್ಯೂಷನ್. ಮಾರಾಟ ಮಾಡಿರ್ತಕ್ಕಂಥ ವಸ್ತುವನ್ನ ಗ್ರಾಹಕನಿಗೆ ಪೂರೈಕೆ ಮಾಡೋದು, ಮುಟ್ಟಿಸ್ತಕ್ಕಂಥ ಕ್ರಿಯೆಗೆ ನಾವ್ ಏನ್ ಕರಿತೀವಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಅಥವಾ ಪೂರೈಕೆ ಅಂತ ಕರಿತೀವಿ. ಮಾರಾಟ ಮತ್ತು ಪೂರೈಕೆ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಮಾರಾಟ ಮಾಡಿದ ಮೇಲೆ ಆಗ್ಲಿಲ್ಲ, ಆ ಮಾರಾಟ ಮಾಡಿರ್ತಕ್ಕಂಥ ವಸ್ತುಗಳನ್ನ ಸರಿಯಾದ ರೀತಿಯಾಗಿ ಪ್ಯಾಕ್ ಮಾಡ್ಬೇಕು. ಪ್ಯಾಕ್ ಮಾಡಿದ ನಂತರ ಅವ್ನ್ ಮುಟ್ಟಿಸ್ಲಿಕ್ಕೆ ಒಂದು ಗಾಡಿ ಹೇಳ್ಬೇಕಾಗ್ತತಿ. ಆ ಗಾಡಿಯಾಗಿ ಹೇರ್ಬೇಕಾಗ್ತತಿ. ಹೇರಿದ ನಂತರ ಅಲ್ಲಿ ಓದಿ ಇಳಿಸ್ಬೇಕಾಗ್ತತಿ. ಈ ಸರಿಯಾಗಿ ಅವ್ನ ಮನಿಗೆ ಓದ್ ಹಚ್ಚಿದ್ರೆ ಅದಕ್ಕೆ ನಾವೇನ್ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅವ್ ಏನ್ ಖರ್ಚುಗಳು ಬರ್ತಾವ ಎಲ್ಲಾ ಸೇರಿಸಿ ನಾವ್ ಏನ್ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆರ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಕರಿತೀವಿ. ಇವು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತರ ನೆಕ್ಸ್ಟ್ ಯಾವ್ದಿದ್ರೆ ರಿಸರ್ಚ್. ರಿಸರ್ಚ್ ಅಂದ್ರೆ ಸಂಶೋಧನೆ. ಸಂಶೋಧನೆ ಅಂದ್ರೆ ಯಾವ್ದು, ಹೊಸತನವನ್ನ ನೋಡೋದು. ಹೊಸತನ ಅಂದ್ರೆ ಯಾವ್ದು ಇರ್ಬೋದು, ಹೊಸ ವಸ್ತುವನ್ನ ಹುಡುಕ್ರಿ, ಅಥವಾ ಹೊಸ ಪದ್ಧತಿಗಳನ್ನ ಹುಡುಕ್ರಿ, ಹೊಸ ಮಾರುಕಟ್ಟೆಯನ್ನು ಹುಡುಕ್ರಿ, ಹೊಸ ತಂತ್ರಜ್ಞಾನವನ್ನು ಹುಡುಕ್ರಿ. ಇವನ್ನೆಲ್ಲಾ ನವೀನತೆಯನ್ನ ಕಂಡುಕೊಳ್ಳೋಕೆ ನಾವ್ ಏನ್ ಕ್ಲಾಸ್ ತಗೋತೀವಿ, ಯಾವ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಅದಕ್ಕ ಬರ್ತಕ್ಕಂತ ವೆಚ್ಚಕ್ಕ ನಾವೇನ್ ಕರಿತೀವಿ, ಸಂಶೋಧನಾ ವೆಚ್ಚ ಅಂತ ಕರಿತೀವಿ. ಆ ಸಂಶೋಧನಾ ವೆಚ್ಚ ಇದೊಂದು ಫಂಕ್ಷನ್. ಎಷ್ಟನೇದ, ಐದನೇದು. ಇನ್ನು ಆರನೇದು ಯಾವ್ದು ಕೇಳಿದ್ರ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರ ಬೆಳೆಸೋದು. ಏನ್ ಬೆಳೆಸೋದು, ಬರೇ ಸಂಶೋಧನೆ ಮಾಡಿಬಿಟ್ರೆ ಏನು ಉಪಯೋಗ ಇಲ್ಲ. ಸಂಶೋಧನೆ ಮಾಡಿರ್ತಿ, ಹೊಸದನ್ನ ಕಂಡುಕೊಂಡಿರ್ತೀರಿ, ಆ ಹೊಸದನತನವನ್ನ ನಿಮ್ಮಲ್ಲೇ ಬೆಳೆಸ್ಬೇಕಾಗ್ತದೆ. ಹಳೆಯದನ್ನ ಬಿಟ್ಟು ಹೊಸದನ್ನ ಬೆಳೆಸ್ಲಿಕ್ಕೆ ನಿಮ್ಗೆ ಏನಾನ್ ಖರ್ಚುಗಳು ಬರ್ತಾವು. ಈ ಹಳಿ ಪದ್ಧತಿ ಇರ್ಬೋದು, ಹಳಿ ವಸ್ತು ಇರ್ಬೋದು, ಹಳೆ ತಂತ್ರಜ್ಞಾನ ಇರ್ಬೋದು. ಅದನ್ನ ಬಿಟ್ಟು ನೀವು ಹೊಸ ವಸ್ತುವನ್ನು ಉತ್ಪಾದನೆ ಮಾಡಾಕತ್ತಿದ್ರೆ ಏನ್ ವೆಚ್ಚಗಳು ಬರ್ತಾವ. ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಾಕತ್ರಿ ಏನಾನ್ ಮಾಡ್ಬೇಕಾಗ್ತದೆ. ಆ ಹೊಸ ಪದ್ಧತಿಗಳನ್ನ ತರಬೇಕಂದ್ರಿ ಅಂದ್ರೆ ಅವನ್ ಚಲಾವಣೆ ತರಬೇಕಾದ್ರೆ ಏನ್ ಖರ್ಚು ಬರುತ್ತೆ. ಆ ಚಲಾವಣೆಗೆ ತರೋದಕ್ಕ ನಾವ್ ಏನ್ ಕರಿತೀವಿ, ಬೆಳವಣಿಗೆ ಅಥವಾ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಏನ
ಅನ್ನೋದನ್ನ ನೀವು ಸರಿಯಾಗಿ ನೋಡ್ಬೇಕು. ಟೀಟ ಅದಕ್ಕ ಈ ಚಾರ್ಟ್ ದಾಗ ಈಗ ಸದ್ಯ ನೀವು ಇಂಪಾರ್ಟೆಂಟ್ ಯಾವ್ದು ಅಂತ ಕೇಳಿದ್ರ ನೇಚರ್ ಎಲಿಮೆಂಟ್ಸ್, ನೇಚರ್ ಆಫ್ ಎಲಿಮೆಂಟ್, ಮಟೀರಿಯಲ್, ಲೇಬರ್, ಓವರ್ ಹೆಡ್ ಇದೊಂದು, ನಂತರ ಫಿಕ್ಸ್ಡ್ ವೇರಿಯಬಲ್ ಸೆಮಿ ವೇರಿಯಬಲ್, ಡೈರೆಕ್ಟ್ ಇಂಡೈರೆಕ್ಟ್, ಮ್ಯಾನುಫ್ಯಾಕ್ಚರಿಂಗ್, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇವು ಇಂಪಾರ್ಟೆಂಟ್. ಇನ್ನು ಉಳಿದೆಲ್ಲಾನು 2 ಮಾರ್ಕ್ಸ್ ಸಲುವಾಗಿ ನೀವು ತಯಾರು ಮಾಡ್ಬೇಕು. ಟೀಟ ಈಗ 1 ಮಿನಿಟ್ ಟೈಮ್ ಐತಿ. ಈಗ ಒಂದು 15 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ. 15 ನಿಮಿಷ ಬ್ರೇಕ್. ಕರೆಕ್ಟ್ ಆಗಿ 15 ನಿಮಿಷ ಆದ ಇನ್ನಾಗ್ರಿ. ಟೀಟ ಇನ್ನು ಮುಂದಿನ ಐಟಮ್ ಇದಾವ. 15 ನಿಮಿಷ ಬ್ರೇಕ್ ತಗೋತೀನಿ. 15 ಮಿನಿಟ್ ಆದ್ರೆ ಮತ್ತೆ ನಾ ಸ್ಟಾರ್ಟ್ ಮಾಡ್ತೀನಿ. ಓಕೆ.